ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲಂಚವನ್ನ ಸ್ವೀಕಾರ ಮಾಡ್ತಾ ಇರುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾರೆ ಎಎಸ್ಐ ಮತ್ತು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಲೋಕ ಬಲೆಗೆ ಬಿದ್ದಿರೋದು. ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಲೋಕ ಬಲೆಗೆ ಬಿದ್ದ ಎಎಸ್ಐ ಮತ್ತು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. 10,000 ರೂಪಾಯಿ ಲಂಚವನ್ನು ಪಡೆಯುವಂತಹ ಸಮಯದಲ್ಲಿ ಲೋಕಾಯುಕ್ತ ದಾಳಿ ಆಯಿತು. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಎಎಸ್ಐ ಶಿವಶರಣಪ್ಪ, ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಜ್ಯೋತಿ ಇದೀಗ ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಇನ್ನು ಪೋಕ್ಸೋ ಪ್ರಕರಣ ಇದು, ಗಮನಿಸಬೇಕಾದ ಸಂಗತಿ. ಪೋಕ್ಸೋ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಲಂಚವನ್ನು ಪಡಿತಾ ಇದ್ದಂತಹ ಸಮಯದಲ್ಲಿ ಲೋಕಾಯುಕ್ತ ದಾಳಿ ಆಯಿತು. 10,000 ರೂಪಾಯಿ ಲಂಚ ಪಡಿತಾ ಇದ್ರು. ಇದೀಗ ಇಬ್ಬರು ಒಂದು ಪೋಕ್ಸೋ ಪ್ರಕರಣ ನ್ಯಾಯ ಕೊಡಿಸಬೇಕಾದಂತಹ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿವರು. ಇವರೇ 10,000 ರೂಪಾಯಿ ಲಂಚವನ್ನು ಪಡಿತಾ ಇದ್ದಂತೆ ಆ ಸಮಯದಲ್ಲಿ ದಾಳಿ ಆಯಿತು. ಇದೀಗ ಲಾಕ್ ಆಗಿದ್ದಾರೆ. SP ಸಿದ್ದರಾಜು ಮಾರ್ಗದರ್ಶನ, CPI ಅರುಣ್ ಕುಮಾರ್ ಮುರುಗುಂಡಿ ನೇತೃತ್ವದಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ SP ಸಿದ್ದರಾಜು ಅವರ ಮಾರ್ಗದರ್ಶನ ಆಯಿತು. ಆ ಸಮಯದಲ್ಲಿ ಇಂಥದ್ದೊಂದು ದಾಳಿ ಆಯಿತು. ಕಲಬುರಗಿ ನಗರ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ SI ಶಿವಶರಣಪ್ಪ, ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಜ್ಯೋತಿ ಇದೀಗ ಲೋಕ ಬಲೆಗೆ ಬಿದ್ದಿರೋದು. ಪೋಕ್ಸೋ ಪ್ರಕರಣದಲ್ಲಿ ಸಹಾಯ ಮಾಡೋದಾಗಿ ಒಬ್ಬ ಮಹಿಳೆಯ ಬಳಿ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಪೊಲೀಸರು. 1,000 ರೂಪಾಯಿ ಹಣವನ್ನು ಪಡೆದು ಇನ್ನೂ 10,000 ರೂಪಾಯಿ ಹಣವನ್ನೇನೋ ಕೇಳ್ತಾ ಇದ್ರಂತೆ. 10,000 ರೂಪಾಯಿ ಹಣವನ್ನು ಪಡೆಯುವಂತಹ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿಬಿಟ್ಟಿದ್ದಾರೆ. ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಲೋಕಾಯುಕ್ತರು ಒಪ್ಪಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸಬೇಕಾದಂತಹ ಸಂಗತಿ, ನೀವು ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಬಿಟ್ಟಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿ ಮತ್ತೊಬ್ಬ ಪುರುಷ ಅಧಿಕಾರಿ ಇದ್ದಾರೆ, ಹೆಡ್ ಕಾನ್ಸ್ಟೇಬಲ್ ಮತ್ತೊಬ್ಬ ASI. ನಾನು ಆವಾಗಲೇ ಹೇಳ್ತಾ ಇದ್ದೆ, ಪೋಕ್ಸೋ ಪ್ರಕರಣ ಅಂತೇಳಿದ್ರೆ ಸೂಕ್ಷ್ಮ ಪ್ರಕರಣ, ಅವು ಅತ್ಯಂತ ಸೂಕ್ಷ್ಮ ಇರುತ್ತೆ. ಇವರೆಲ್ಲ ನ್ಯಾಯ ಕೊಡಿಸ್ಬೇಕು, ಸಹಾಯ ಮಾಡಬೇಕು ನೊಂದವರಿಗೆ. ನಾನು ನಿಮಗೇನೋ ಸಹಾಯ ಮಾಡ್ತೀನಿ ಇತ್ಯಾದಿ ಮಾಡ್ತೀನಿ ಅಂತೇಳಿ 10,000 ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ. ಇಂತಹ ಸಮಯದಲ್ಲಿ ದಾಳಿ ಆಗುತ್ತೆ. ದಾಳಿಯಲ್ಲಿ ಇವರೆಲ್ಲ ಸಿಕ್ಕಾಕೊಂಡಿರೋದು. ಇಂಥ ದಾಳಿಗಳಾಗ್ತಾನೆ ಇರುತ್ತೆ. ಅಧಿಕಾರಿಗಳು ಇದೀಗ ಲಾಕ್ ಆಗಿದ್ದಾರೆ. ಪರಿಣಾಮ ಏನು? ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಜನ ಗಡಗಡ ನಡುಗುವಂತಹ ಪರಿಸ್ಥಿತಿ ಇದೆ. ನ್ಯಾಯ ಕೊಡಿಸುವಂತಹ ಇಲಾಖೆ ಪೊಲೀಸ್ ಇಲಾಖೆ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಅದರ ಮೇಲೆ ಕೋರ್ಟ್ನಲ್ಲಿ ಆದೇಶಗಳು ಬರುತ್ತೆ. ತಳಮಟ್ಟದಲ್ಲೇ ಈ ರೀತಿಯಾಗಿ ಭ್ರಷ್ಟಾಚಾರ ವ್ಯಾಪಕವಾಗಿ 10,000 ರೂಪಾಯಿ ಹಣವನ್ನು ಸಹಾಯ ಮಾಡ್ತೀನಿ ಅಂತ ಒಬ್ಬ ಮಹಿಳೆಯ ಬಳಿ ಹಣವನ್ನು ತೆಗೆದುಕೊಳ್ತಾರೆ. ಯಾವ ನ್ಯಾಯ ಇದು? ಯಾವ ಪ್ರಕರಣದಲ್ಲಿ ಮಾಡ್ತಾ ಇದ್ದೀರಿ? ಯಾವ ಪುರುಷಾರ್ಥಕ್ಕಾಗಿದ್ದಿದು? ಇವರೇ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಇದ್ದಾರಲ್ಲ, ಇವರೇ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಮಾಹಿತಿ ಸಿಕ್ತು. ಮಾಹಿತಿಯ ನಂತರ ಇಂಥದ್ದೊಂದು ದಾಳಿ ಆಯಿತು. ದಾಳಿಯಾದ ನಂತರ ಇದೀಗ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಬ್ಸೈಡ್ That's